ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಧುಗಿರಿ ಹುಡುಗ ಮಾತಾಡ್ತಿದ್ದೀನಿ, ಸತೀಶ್ ಅಂತ. ಇವತ್ತು ನಾವು ಬಂದಿರೋದು ನಾಮದ ಚೆಳಮೆಗೆ ಬಂದಿದ್ದೀವಿ. ಇಲ್ಲಿ ಒಂದು ಅವಾಗಿನ ಕಾಲದಲ್ಲಿ ಒಂದು ರಹಸ್ಯ ಇದೆ, ತಿಳಿಸ್ಕೊಡ್ತೀನಿ ಬನ್ನಿ. ಕಾಲದಲ್ಲಿ ತಾಮ್ರದ ಕಾಯಿನ್ ಬರ್ತಿತ್ತಲ್ಲ, ಅವಾಗ ನೀರ್ ಹಾಕಿದ್ರೆ ತಾಮ್ರದ ಕಾಪರ್ ಅಯಾನ್ಸ್ ಎಲ್ಲ ರಿಲೀಸ್ ಆಗುತ್ತೆ ನೀರಿಗೆ. ಅವಾಗ ಏನಾಗುತ್ತೆ, ಶಕ್ತಿ ಬರುತ್ತೆ ಅಂತ ಅವಾಗ ತಾಮ್ರದ ಕಾಯಿನ್ ಹಾಕ್ತಿದ್ರು. ಇವಾಗೆಲ್ಲ ಅಪ್ಗ್ರೇಡ್ ಆದಾಗ ಅದಕ್ಕೆ ಕಾಯಿನ್ಸ್ ಹಾಕ್ತಿದ್ರು, ಅವಾಗ ಕಾಯಿನ್ಸ್ ಹಾಕ್ತಿದ್ರು ಅಂತ ಅಂದ್ಬಿಟ್ಟು ಹಾಕ್ತಿದ್ದಾರೆ. ಇದು ರಾಮ ಸೀತೆ ಎಲ್ಲ ವನವಾಸಕ್ಕೆ ಬರ್ತಾರಲ್ಲ, ಅವಾಗ ಸೀತಾದೇವಿ ತಿಲಕ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ರಾಮನ್ ಕೇಳ್ತಾರಂತೆ. ತಿಲಕ ಇಟ್ಕೊಬೇಕಾದ್ರೆ ನೀರು ಸಿಗಲ್ಲ ಅಂದಾಗ ರಾಮ ಒಂದ್ ಬಾಣ ಬಿಡ್ತಾನೆ ಅಲ್ಲಿ. ಆವಾಗ ಬಿಟ್ಟಿದ್ದಾಗ ನೀರು ಉದ್ಭವ ಆಗುತ್ತೆ ಪ್ರೆಸೆಂಟ್ ಇಲ್ಲಿ. ಮತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾಮದ ಚೆಲುಮೆ ಇಲ್ಲಿ ಯಾವ ಥರ ರಹಸ್ಯ ಇದೆ ಅಂತ. ಮತ್ತೆ ಇದು ಬೆಳಿಗ್ಗೆ 6:30 ಓಪನ್ ಆಗುತ್ತೆ, ಸಂಜೆ 6:30 ಕ್ಲೋಸ್ ಆಗುತ್ತೆ. ನೀವು ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು. ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರು ತುಂಬ ನೆಮ್ಮದಿಯಾಗಿರುತ್ತೆ. ಮತ್ತು ಜಿಂಕೆ ಸಹ ಇರುತ್ತೆ. ಮತ್ತು ಫ್ರೆಂಡ್ಸ್ ಬೇರೆ ಬೇರೆ ಆದ ಪ್ರಾಣಿಗಳು ಸಹ ಇರ್ತವೆ. ಬಂದು ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಮತ್ತಿನ್ನೊಂದೇನು ಗೊತ್ತಾ ಗಾಯ್ಸ್, ರಾಮ ಬಾಣ ಬಿಟ್ಟಾಗಿಂದ ಸೀತೆಗೋಸ್ಕರ ಅಲ್ಲಿ ಮಳೆಗಾಲದಲ್ಲಿ ಹೋದ್ರೂ ನೀರು ಬರ್ತಾನೆ ಇರುತ್ತೆ, ಚಳಿಗಾಲದಲ್ಲಿ ಹೋದ್ರೂ ಬರ್ತಾ ಇರುತ್ತೆ, ಬೇಸಿಗೆಗಾಲದಲ್ಲಿ ಹೋದ್ರೂ ಬರ್ತಾ ಇರುತ್ತೆ. ಫ್ರೆಂಡ್ಸ್ ನೀವು ಅಲ್ಲಿಗೆ ಹೋದಾಗ ಅಲ್ಲಿ ನೀರನ್ನು ಟೇಸ್ಟ್ ಮಾಡಿದ್ರೆ ಸೇಮ್ ಫಿಲ್ಟರ್ ನೀರು ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೀರು ಸಹ ತಗೊಂಡು ಹೋಗ್ತಾರೆ, ಎಲ್ಲ ಕುಡಿಯೋದಕ್ಕೂ ಆಗಲಿ ಬೆಳೆಸ್ತಾರೆ, ಬೇರೆ ಏನಕ್ಕಾದರೂ ಬೆಳೆಸ್ತಾರೆ. ಮತ್ತು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ನನಗೂ ಸ್ವಲ್ಪ ಗೊತ್ತಾಗುತ್ತೆ. ಮತ್ತು ಅಲ್ಲಿಗೆ ಹೋದರೆ ನೀವು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬಿಟ್ಟೆ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದೆ ಯಾವುದಾದ್ರೂ ಬೇರೆ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಿ